ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೈಟ್. ಇನ್ನು ಧರ್ಮಸ್ಥಳದ ಬಂಗ್ಲೆ ಗುಡ್ಡದಲ್ಲಿ ಉತ್ಖನನ ಕಾರ್ಯ ನಡೆದಾಗ ಒಂದಷ್ಟು ಮೂಳೆಗಳು ಸಿಕ್ಕಿದ್ದು ನಿಮಗೆಲ್ಲ ಗೊತ್ತೇ ಇದೆ, ಅಸ್ಥಿಪಂಜರಗಳು. ಈಗ ನಿಗೂಢ ಬುರುಡೆ ರಹಸ್ಯವನ್ನು ಬೆನ್ನತ್ತಿದೆ SIT. ಅಂದರೆ ಆ ಪ್ರಕರಣದ ತನಿಖೆ ಇನ್ನೂ ಕೈ ಬಿಟ್ಟಿಲ್ಲ ಅವರು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿ ಪಂಜರವನ್ನು FSLಗೆ ಕಳಿಸಲಾಗಿದೆ ಅಂತಕ್ಕಂಥ ಮಾಹಿತಿ. ಬೆಂಗಳೂರು FSLಗೆ 7 ಅಸ್ಥಿ ಪಂಜರಗಳ ರವಾನೆಯಾಗಿದೆ. ಅಂದರೆ ಇದು ಸಿಕ್ಕಿದ್ದು ಈಗಲ್ಲ, ಸೆಪ್ಟೆಂಬರ್ 17 ಅವತ್ತು 5, ಸೆಪ್ಟೆಂಬರ್ 18ನೇ ತಾರೀಕು 2. ಸೊ ಇದನ್ನು ಕಳಿಸಿದ್ದಾರೆ ಅಂತ. ಅರಣ್ಯದಲ್ಲಿ ಆತ್ಮಹತ್ಯೆ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಕಳೇಬರ. ಹೆಚ್ಚಿನ ತನಿಖೆಗಾಗಿ ಬೆಂಗಳೂರಿನ FSLಗೆ ಈಗ ಅದನ್ನು ರವಾನೆ ಮಾಡಲಾಗಿದೆ. ಸೊ ರಿಪೋರ್ಟ್ ಬರಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಈ ಪ್ರಕರಣದ ಸಮಗ್ರ ತನಿಖೆಯನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಮತ್ತು ಇದು ಬುರ್ಡೆ ಗ್ಯಾಂಗ್ನ ಕುತಂತ್ರ, ಪಿತೂರಿ ಅಂತ ಗೊತ್ತಾಗಿದೆ. ಬಟ್ ಸ್ಟಿಲ್ ಒನ್ ಸೈಡೆಡ್ ಆಗಿ ತನಿಖೆ ಮಾಡೋಕ್ಕಾಗಲ್ಲ. ಸಿಕ್ಕಿರುವಂತಹ ಮೃತದೇಹಗಳು ಅಂದರೆ ಆ ಅಸ್ಥಿ ಪಂಜರಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ, ಏನಾದರೂ ಒಂದು ಒಪಿನಿಯನ್ ಕೊಡಬೇಕಲ್ಲ SIT ಅವರು. ಹಾಗಾಗಿ FSLಗೆ ಅದನ್ನು ಕಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಸೆಪ್ಟೆಂಬರ್ನಲ್ಲಿ ಸಿಕ್ಕ ಅಸ್ಥಿ ಪಂಜರಗಳನ್ನು ಈಗ FSL ಕಳಿಸಿದಾರಲ್ಲ, ಇಷ್ಟು ಡಿಲೇ ಯಾಕಾಯಿತು, ಅಥವಾ ಅದಕ್ಕೆ ಬೇರೆ ಏನಾದರೂ ರೀಸನ್ ಇದೆಯಾ ಅಂತ? ಅರವಿಂದ್, SIT ಈ ಒಂದು ಪ್ರಕರಣದ ತನಿಖೆಯನ್ನು ನಿರಂತರವಾಗಿ ಮಾಡ್ತಾ ಇತ್ತು, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಗಳನ್ನು ಮಾಡ್ತಾ ಇತ್ತು. ಈಗ ಈ ಒಂದು ಅಸ್ಥಿಪಂಜರಗಳು ಏನು 7 ಅಸ್ಥಿಪಂಜರಗಳು ಸಿಕ್ಕಿದೆ, ಈ 7 ಅಸ್ಥಿಪಂಜರಗಳನ್ನು FSLಗೆ ಕಳಿಸುವಂಥ ಕೆಲಸವನ್ನು ಈಗ SIT ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಅಸ್ಥಿಪಂಜರಗಳು ಯಾರ್ದು ಅನ್ನುವಂಥದ್ದು ಈವರೆಗೂ ಸ್ಪಷ್ಟವಾಗಿಲ್ಲ. ಅದರಲ್ಲಿ ಒಂದು ಮಡಿಕೇರಿ ಮೂಲದವ್ರದ್ದು ಅನ್ನುವಂಥದ್ದು ಗೊತ್ತಾಗಿದೆ, ಬಿಟ್ಟರೆ ಅದು ಆತ್ಮಹತ್ಯೆ ಮಾಡಿದ ಸ್ಥಿತಿಯಲ್ಲೇ ಇತ್ತು. ಇನ್ನುಳಿದ 6 ಅಸ್ಥಿಪಂಜರಗಳೇನಿತ್ತು ಅದೆಲ್ಲವೂ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲೇ ಇತ್ತು. ಅದು ಧರ್ಮಸ್ಥಳದ ಬಂಗ್ಲಗುಡ್ಡೆಯಲ್ಲಿ ಪತ್ತೆ ಆಗಿರುವಂಥದ್ದು. SIT ಯಾವ ಸಂದರ್ಭದಲ್ಲಿ ಉತ್ಖನನ ಮಾಡಿತ್ತು, ಆ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ 17 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿತ್ತು. ಆಗ ಈ ರೀತಿಯಾಗಿ ಗುಡ್ಡದ ಮೇಲ್ಭಾಗದಲ್ಲಿ, ಅಂದರೆ ಯಾವುದೇ ರೀತಿಯಾಗಿ ಭೂಮಿಯ ಅಡಿಯಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರಗಳು ಇದಲ್ಲ, ಆ ಭೂಮಿಯ ಮೇಲ್ಭಾಗದಲ್ಲಿ ಕೆಲವೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲೇ ಈ ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಕಳೆದ ಸೆಪ್ಟೆಂಬರ್ 17ನೇ ತಾರೀಕಿನಂದು 5 ಅಸ್ಥಿಪಂಜರಗಳು, ಮಾರನೇ ದಿನ 18ನೇ ತಾರೀಕು 12 ಅಸ್ಥಿಪಂಜರಗಳು ಸಿಕ್ಕಿತ್ತು. ಆ ಅಸ್ಥಿಪಂಜರಗಳನ್ನು ಶೇಖರಣೆ ಮಾಡುವಂಥದ್ದು, ಜೊತೆಗೆ ಅದನ್ನು ನ್ಯಾಯಾಲಯಕ್ಕೆ ಅದರ ಮಾಹಿತಿಯನ್ನು ಕೊಡುವಂಥ ಕೆಲಸಗಳನ್ನೆಲ್ಲವನ್ನು ಮಾಡಿತ್ತು. ಈಗ ನೇರವಾಗಿ ಅದನ್ನು FSLಗೆ ಕಳಿಸಿ ಅದರ ವರದಿಗಾಗಿ, ಮುಂದಿನ ತನಿಖೆಗೆ ಬೇಕಾಗಿ ಅದರ ವರದಿಗಾಗಿ ಕಾಯ್ತಾರೆ. ಮೇಲ್ನೋಟಕ್ಕೆ ಈಗ ಅದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅಸ್ಥಿಪಂಜರಗಳನ್ನುವಂಥದ್ದು ಬೆಳಕಿಗೆ ಬಂದಿದೆ, ಅದು ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಅದು ಸ್ಪಷ್ಟವಾಗಿ ಯಾರ್ದು, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿದ್ದಾರೆ, ಆತ್ಮಹತ್ಯೆ ಹೌದಾದರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ, ಮತ್ತು ಅದಕ್ಕೆ ಅದು ಯಾರ್ದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಮುಂದಿನ ತನಿಖೆಯಲ್ಲಿ ಮಾಡ್ತಾ ಇರುವಂಥದ್ದು. ಇದರ ಆಯಾಮವೇ ಬೇರೆ ಆಗಿರುವಂಥದ್ದು. ಚಿನ್ನಯ್ಯ ಹೇಳಿರುವಂಥ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ದೂರನ್ನು ಕೊಟ್ಟಿದ್ದಾನೆ, ಆ ಹಿನ್ನೆಲೆಯಲ್ಲಿ ಉತ್ಖನನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂಥ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಪತ್ತೆ ಆಗಿರುವಂಥದ್ದು ಈ 7 ಅಸ್ಥಿಪಂಜರಗಳು. ಹಾಗಾಗಿ ಇದಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದೇ ಇರುವಂಥ ಕಾರಣಕ್ಕಾಗಿ, ಆತ್ಮಹತ್ಯೆ ಪ್ರಕರಣಗಳು ಆಗಿರುವಂಥ ಕಾರಣಕ್ಕಾಗಿ ಅದನ್ನು FSLಗೆ ಕಳಿಸಿ ಅದರ ಮೂಲವನ್ನು ಹುಡುಕುವಂಥ ಕೆಲಸಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅರವಿಂದ್. ರೈಟ್ ಸುಕ್ಪಾಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮತ್ತು ಈ ಭೂಮಿಯನ್ನು ಆಗದಂತಹ ಸಂದರ್ಭದಲ್ಲಿ ಏನೇ ವಸ್ತುಗಳು ಸಿಕ್ಕಿದ್ರೂ ಕೂಡ ನಾಳೆ ದಿನ ಕೋರ್ಟ್ಗೆ ಅದನ್ನು ವರದಿಯನ್ನು ಸಲ್ಲಿಸಬೇಕಾದ್ರೆ ಅದ್ರ ಬಗ್ಗೆ ಏನಾದರೂ ಒಂದು ಒಪಿನಿಯನ್ ಕೊಡಬೇಕಲ್ಲ. ಸೊ ಹಾಗಾಗಿ ಇದು ಆತ್ಮಹತ್ಯೆನೋ ಮತ್ತೊಂದೋ ಮಗದೊಂದೋ FSL ರಿಪೋರ್ಟನ್ನಂತೂ ಚಾರ್ಜ್ ಶೀಟಲ್ಲಿ ಅವ್ರು ಸೇರಿಸಬೇಕಾಗುತ್ತೆ. ಹಾಗಾಗಿ ಈಗ ಅದನ್ನು FSL ಕಳಿಸ್ಕೊಟ್ಟಿದ್ದಾರೆ. ರಿಪೋರ್ಟ್ಗೋಸ್ಕರ SIT ಅವರು ವೆಯ್ಟ್ ಮಾಡ್ತಾ ಇದ್ದಾರೆ.